ಸಂಗತಿ ನಾವಿಬ್ಬರು ಜೊತೆಲೆ ಆಲ್ಮೋಸ್ಟ್ ನನಗಿಂತ ಒಂದು 4-7-8 ಇಯರ್ಸ್ ದೊಡ್ಡವ್ರು ಇರ್ಬೋದು. ಬಟ್ ನಾನು ಕ್ರಿಕೆಟಿಗೆ ಸ್ಟಾರ್ಟ್ ಮಾಡಿದ್ದವಿಂದ ಅವರು ನನಗೆ ತುಂಬ ಒಡನಾಟದಲ್ಲಿದ್ದರು. ಜೊತೆಲಿ ರೂಮ್ಮೇಟ್ ಕೂಡ ಆಗಿದ್ರು ಸುಮಾರು ಮ್ಯಾಚಸ್ಗಳು ಕೂಡ. ಒಳ್ಳೆ ಪ್ಲೇಯರ್ ಕೂಡ. ಲೈಕ್ ಎಲ್ಲರೂ ಹೇಳ್ದಂಗೆ ಭೀಮಾನ ಆ ಒಂದು ಆ್ಯಟಿಟ್ಯೂಡ್ ಏನಿದೆ ಅದೇ ರೀತಿ ಗ್ರೌಂಡಲ್ಲೂ ಕೂಡ ಆ ಒಂದು ಯಾವುದೇ ಥರ ಒಂದು ಮ್ಯಾಚ್ ಆಡಬೇಕಾಗಲಿ ಮತ್ತು ಯಾವುದೇ ರೀತಿ ಒಂದು ಎಲ್ಪ್ ಮಾಡೋ ಒಂದು ಇದಿರಲಿ, ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಬಟ್ ಇಷ್ಟು ಸಡನ್ನಾಗಿ ಕೂಡ ನಾವು ಆಗುತ್ತೆ ಅಂತ ಯಾರೂ ಕೂಡ ಊಹಿಸೋಕ್ಕಾಗಲ್ಲ. ಎಲ್ಲರಿಗೂ ಒಂದು ನೋವು ತಂದುಕೊಟ್ಟಿದೆ. ಲಾಸ್ಟ್ ವೀಕ್ ಕೂಡ ಇಬ್ಬರು ಕೂಡ ಜೊತೇಲಿ ಮೀಟಾಗಿ ಕೂಡ ಮಾತಾಡ್ತಾಯಿದ್ವಿ. ಆನ್ ದ ಫೀಲ್ಡಲ್ಲಿ ಯಾವ ರೀತಿ ಏನು ಮಾಡಬೇಕು, ಯಾವ ಥರ ಇರಬೇಕು ಅನ್ನೋದು ಕೂಡ ಹೇಳ್ತಾಯಿದ್ರು ಅಕ್ಷಯ್. ಸೊ ಅವ್ರಿಗೆ ತುಂಬ ಈ ಫಾರೆಸ್ಟ್ ಅನ್ನೋದು ಸಖತ್ತು ಅವ್ರಿಗೆ ಇಷ್ಟ. ಅವ್ರಿಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡೋದಾಗಲಿ, ಈ ಬೈಕ್ ಟ್ರಿಪ್ಸ್ ಮಾಡೋದಾಗಲಿ, ಇದೆಲ್ಲ ತುಂಬ ಇಷ್ಟ ಇತ್ತು ಅವ್ರಿಗೆ. ಅದನ್ನು ಹೋಗೋಣ, ಈ ಥರ ಪ್ಲ್ಯಾನ್ ಮಾಡೋಣ. ಜಸ್ಟ್ 1 ವೀಕ್ ಮುಂಚೆನೇ ಕೂಡ ಮಾತಾಡಿದ್ವಿ. ಶುಕ್ರವಾರ ಇಬ್ಬರು ಕಾಂಟ್ಯಾಕ್ಟಲ್ಲಿ ಕೂಡ ಇದ್ವಿ, ಮಾತಾಡಿದ್ವಿ. ಆಫ್ಟರ್ ಮ್ಯಾಚು ಸಿಗೋಣ, ಸೊ ಏನಾದರೂ ಪ್ಲ್ಯಾನ್ ಇದ್ದರೆ ನೆಕ್ಸ್ಟ್ ವೀಕ್ ಏನಾದರೂ ಮಾಡೋಣ ಅಂತ ಆ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ಅಚಾನಕ್ ಅವರು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಯಾವ ರೀತಿ ಆ ಒಂದು ವೈಟ್ಸಲ್ಲಿ ನೋಡಬೇಕು ಅಂತ ಇರುತ್ತೆ, ಅದೇ ರೀತಿಯಾಗಿ ಆ ವೈಟ್ಸಲ್ಲೇ ಆ್ಯಸ್ ಎ ಕ್ರಿಕೆಟರಾಗಿ ಅಲ್ಲಿ ಅವರು ಪಾಸಿಟಿವ್ ಆಗಿರೋದು ತುಂಬ ನೋವಾಗ್ತಾಯಿದೆ. ಅವ್ರ ಕುಟುಂಬಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳ್ತೀನಿ.